ದೇವರು ತಾನು ಆರಿಸಿಕೊಂಡಂತ ಇಸ್ರಾಯೇಲರಿಗೋಸ್ಕರ ಅವರನ್ನು ಬಾಧಿಸುತ್ತಾ ಇದ್ದಂತ ಫರೋಹನನ್ನು ಐಗುಪ್ತರನ್ನು ಬಾಧಿಸಿದರು. ಅವರಿಗೋಸ್ಕರ ಕೆಂಪು ಸಮುದ್ರವನ್ನ ವಿಭಾಗಿಸಿದರು. ಅಡವಿಯಲ್ಲಿ ಮಣ್ಣಾದಿಂದ ಪೋಷಿಸಿ ಬಂಡೆಯಿಂದ ನೀರು ಬರುವಂತೆ ಮಾಡಿ ವಿಶೇಷವಾಗಿ ಅವರನ್ನ ಮುನ್ನಡೆಸಿದರು. ಅಂದ್ರೆ ದೇವರು ತಾನು ಆರಿಸಿಕೊಂಡವರಿಗಾಗಿ ವಿಶೇಷವಾದ ಅದ್ಭುತವಾದ ಅಸಾಧಾರಣವಾದ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ದೇವರು ನಿಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ. ನಿಮ್ಮ ಜೀವಿತಗಳಲ್ಲಿ ಕೂಡ ಉದ್ದೇಶಗಳನ್ನು ಇಟ್ಟಿದ್ದಾರೆ, ವಾಗ್ದಾನಗಳನ್ನು ಮಾಡಿದ್ದಾರೆ. ಅದು ಖಂಡಿತವಾಗಿ ನೆರವೇರಲೇಬೇಕು. ಅದಕ್ಕಾಗಿ ದೇವರು ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ನಿಮ್ಮನ್ನು ಕರ ಹಿಡಿದು ಮುನ್ನಡೆಸುತ್ತಾರೆ. ನಿಮಗಾಗಿ ಅಸಾಧಾರಣವಾದ ಅದ್ಭುತ ಕಾರ್ಯಗಳು ನಡೆಯಲಿವೆ. ಆದ್ದರಿಂದ ಕುಂದಿ ಹೋಗಬೇಡಿ. ಕರ್ತನನ್ನ ದೃಷ್ಟಿಸಿ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗಿ ನಿಮಗೋಸ್ಕರ ಮಾರ್ಗಗಳು ಏರ್ಪಡುವುದನ್ನು, ಉನ್ನತಿಗಳು ಉಂಟಾಗುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ?